ನಮಸ್ತೆ ವೀಕ್ಷಕರೇ, ನಾಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸತ್ಯ ಅವರು. ಇವರು ವೃತ್ತಿಯಲ್ಲಿ ವಕೀಲರಾದ್ರೂ ಇವರು ಮೂಲತಃ ಇವರು ಜರ್ನಲಿಸ್ಟು, ಸೀನಿಯರ್ ಜರ್ನಲಿಸ್ಟ್. ಇವರು ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಬನ್ನಿ. ನಮಸ್ಕಾರ. ಸರ್ ನಮಸ್ಕಾರ. ತಾವು ಯಾವ ಊರಿಂದ ಬಂದಿದ್ದೀರಿ ಸರ್? ನಾನು ಕೋಲಾರ ಹತ್ರ ಚಿಂತಾಮಣಿ ಇದೆ. ಆ ಚಿಂತಾಮಣಿ ಹತ್ರ ಚಿಂತಾಮಣಿನೇ ಸಿಟಿನೇ, ಅಲ್ಲಿಂದ ಬಂದಿದ್ದು ಮೂಲ. ಬಟ್ ಬಂದಾಗಲೇ ಬೆಂಗಳೂರಿಗೆ ನಾನು ಒಂದು ಮೋರ್ ದೆನ್ 45 ಇಯರ್ಸ್ ಆಗಿದೆ. ಸೊ ಬಂದಾಗ ನಂದು SLC ಫೈಲ್ ಆಗ್ಬಿಡ್ತು ಬೆಂಗಳೂರಲ್ಲಿ ಬಂದಮೇಲೆ. ಫೈಲ್ ಆದಾಗ ಏನೋ ಒಂದು ವೃತ್ತಿ ಮಾಡಬೇಕು ಅಂತ ನಾನು ಪೇಪರ್ ಹಾಕ್ತಿದ್ದೆ. ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಆಮೇಲೆ ಪತ್ರಿಕೆಗೆ ಒಂದು ಯಾರೋ ಒಬ್ಬರ ಸಜೆಷನ್ ಮಾಡೋದು, ಪತ್ರಿಕೆಗೆ ಫೋಟೋಗ್ರಾಫರ್ ಆಗೋಕ್ಕೆ ಹೋಗಿ ಮೊದಲನೇ ಪತ್ರಿಕೆ ಅಂದರೆ ಸುದ್ದಿ ಸಂಗಾತಿ. ಅದು ಸುಮಾರು 90s ಸ್ಟಾರ್ಟ್ ಆಯಿತು. ಅದರೊಳಗೆ ಎಂಟ್ರಿ ತೊಗೊಂಡು ಪಿ ಶೇಷರ್ ಅಂತ ಇವಾಗ ಅವರು ಖ್ಯಾತಿಯ ಸಿನಿಮಾ ನಿರ್ದೇಶಕರು ಮತ್ತು ಇದು ನ್ಯಾಷನಲ್ ಅವಾರ್ಡ್ಸ್ 7 ಅವಾರ್ಡ್ಸ್ ಬಂದಿದ್ದಾರೆ. ಸೊ ಅವರು ನಾನು ರಿಪೋರ್ಟರ್ ಆಗಿ ನಾನು ಫೋಟೋಗ್ರಾಫ್ ಆಗಿ ಸಿನಿಮಾ ಸುದ್ದಿಗಳನ್ನ, ಸಿನಿಮಾ ಛಾಯಾಗ್ರಾಹಕನ, ಸಿನಿಮಾ ಪತ್ರಿಕೆಯ ಛಾಯಾಗ್ರಾಹಕನ ಕೆಲಸ ಮಾಡಿದೆ. ಶೇಷಾದ್ರಿ ಅವರು ರಿಪೋರ್ಟಿಂಗ್ ಮಾಡ್ತಿದ್ದೆ. ಸೊ ಅದಾದಮೇಲೆ ಕನ್ನಡಪ್ರಭಕ್ಕೆ ಬಂದೆ. ಆಮೇಲೆ ಕನ್ನಡಪ್ರಭದಲ್ಲಿ ಸ್ವಲ್ಪ ದಿವಸ ಆದಮೇಲೆ ಫ್ರೀಲಾನ್ಸ್ ಆಗ್ಬಿಟ್ಟು. ಫ್ರೀಲಾನ್ಸ್ ಅಂದರೆ ಬೇರೆ ಬಾಂಬೆ, ಡೆಲ್ಲಿದು ಯುನೈಟೆಡ್ ವೀಕ್ಲಿ ಬರೋದು, ಆಮೇಲೆ ಸಂಡೇ ಮಿಡ್ ಡೇ ಬರೋದು, ಬ್ಲಿಡ್ಜ್ ಅಂತ ಬರ್ತದೆ, ಆಮೇಲೆ ಟೆಲಿಗ್ರಾಫ್ ಅಂತ ಒಂದು ಪತ್ರಿಕೆ ಬರೋದು ಡೆಲ್ಲಿಯಿಂದ. ಅದಕ್ಕೆಲ್ಲ ಇಲ್ಲಿಂದ ಬೆಂಗಳೂರಿಂದ ಫೋಟೋಗ್ರಾಫರ್ ಆಗಿ ರಾಜಕೀಯ ರಾಜಕೀಯ ಮತ್ತು ಇದು ಸಿನಿಮಾ ಎಲ್ಲ ಥರದ್ದು ಫೋಟೋಸು ತೆಗಿತಾ ಇದ್ದೆ. ಆವಾಗ ಸ್ವಲ್ಪ ಹೆಸರಾಯಿತು ದೂರದರ್ಶನದಲ್ಲಿ. ಆಮೇಲೆ ನಾನು ಎಂಟ್ರಿ ಆ್ಯಸ್ ಎ ಸೀರಿಯಲ್ಸ್ ಆವಾಗ ಸ್ವಲ್ಪ ಪೀಕಲ್ಲಿತ್ತು 90s. ಈಗ ನೀವು ಪೇಪರ್ಗಳಲ್ಲಿ ಮಾಡೋರಲ್ಲ, ನೀವು ಯಾವ ಪೇಪರಲ್ಲಿ ಎಷ್ಟು ವರ್ಷ ಮಾಡಿದ್ರಿ, ಏನೇ ಆಯ್ತು ಅಂತ? ಸರ್ ನಾನು ಫ್ರೀಲಾನ್ಸ್ ಆಗಂದರೆ ಒಂದು 8 ವರ್ಷ ಮಾಡಿದ್ದೀನಿ ಅವರೇಜು. 8 ವರ್ಷದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸುದ್ದಿ ಸಂಗಾತಿ, ಕನ್ನಡಪ್ರಭ, ಇಂಡಿಯನ್ ಎಕ್ಸ್ಪ್ರೆಸ್ಸು, ಆಮೇಲೆ ಇದು ಟೈಮ್ಸ್ ಆಫ್ ಇಂಡಿಯಾ, ಯುನೈಟೆಡ್ ವೀಕ್ಲಿ, ಇಂಡಿಯಾ ಟುಡೇ, ಆಮೇಲೆ ಅಗೇನ್ ಲೋಕಲಲ್ಲಿ ಐ ಬೆಂಗಳೂರು, ಅಗ್ನಿವಾರ ಪತ್ರಿಕೆ, ಆಮೇಲೆ ಲೋಕಲ್ ಸುಮಾರು ಪತ್ರಿಕೆಗಳಿಗೆ ಅಲ್ಲಿ ಚೆನ್ನಾಗಿ ತೆಗೆದಿರೋಂಥ ಫೋಟೋಸ್ ಇದೆ. ಅದು ಒಂದು ಹೆಚ್ಚು ಕಡೆ 30 ವರ್ಷ ಆಗೋಗಿದೆ. 30 ವರ್ಷ ಆಗಿದೆ. ಎಷ್ಟರ ಮಟ್ಟಿಗಿದೆ ಅಂತ ನಾನು ನಿಮಗೆ ಅದು ಎಷ್ಟಿದೆ ಅದು ನಾನು ಕಳಿಸ್ತೀನಿ. ಅದಕ್ಕೆ ಆಮೇಲೆ ನಾನು ಇದ್ರದ್ದು ದೂರದರ್ಶನಿಗೆ ಎಂಟ್ರಿ ಆದಾಗ ಅದು ಚಾನಲ್ಲೇ ತಾನೆ, ಕರೆಂಟ್ ಅಫೇರ್ಸು, ವಿಡಿಯೋ ಫೋಟೋ, ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳು, ಸಿನಿಮಾದವ್ರನ್ನ, ಮತ್ತು ವಿವಿಧ ಕ್ಷೇತ್ರಗಳಿರುವಂಥ ಇದು ಟೂರಿಸ್ಟ್ ಸ್ಪಾಟ್ಗಳನ್ನ ವಾರ್ತಾ ಇಲಾಖೆಗೆ ಡಾಕ್ಯುಮೆಂಟ್ರೀಸ್ ಮಾಡ್ಕೊಡುವಂಥದ್ದು ಸುಮಾರು ಆ ಥರದ್ದು ಒಂದು 15 ಮಾಡಿದ್ವಿ. ಯಾವುದ್ರ ಮೇಲೆ? ಇದು ಎಕ್ಸಾಂಪಲ್ ಮೈಸೂರು ದಸರಾ ಮೇಲೆ, ಸುತ್ತಮುತ್ತಲು ಟೂರಿಸ್ಟ್ ಸ್ಪಾಟ್ಸು, ಶ್ರೀರಂಗಪಟ್ಟಣ, ಆಮೇಲೆ ಮಡಿಕೇರಿದು ಮಾಡಿದ್ದೀನಿ, ಆಮೇಲೆ ಶಿವಮೊಗ್ಗದ್ದು ಮಾಡಿದ್ದೀನಿ, ಮಲೆನಾಡು ಎಂಟೈರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳು, ಪ್ರವಾಸಿ ಮಂದಿರಗಳು, ಅಲ್ಲ ಪ್ರವಾಸಿ ಜಾಗಗಳು, ಆಮೇಲೆ ಇದು ಡ್ಯಾಮ್ಗಳು, ಈ ಥರದ್ದು. ಆಮೇಲೆ ಮೈಸೂರಲ್ಲಿ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಅಂತ ನೀಡಿ, ಆ ಮೈಸೂರು ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ಗೆ ವಾರ್ತಾ ಇಲಾಖೆಯಿಂದ ಮತ್ತು ದೂರದರ್ಶನದಿಂದ ಆ 2 ಪರವಾಗಿ ನಾನಲ್ಲಿ ರಾಜ್ಕುಮಾರ್ ಮ್ಯೂಸಿಕಲ್ ನೈಟು ಅಲ್ಲಿ ಮಾಡಿದೆ. ಆಮೇಲೆ ಎಂಟೈರ್ ಕನ್ನಡಿಗಾಸ್ ಇದ್ದಾರೆ, ಡೆಲ್ಲಿ ಕನ್ನಡಿಗಾಸ್ ಅಂತ 1 ಲಕ್ಷ ಜನ ಇದ್ರು. ನಾನು ಹೇಳ್ತಾರೆ ಅರೌಂಡ್ 97. ಆ 1 ಲಕ್ಷ ಜನಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾರು ಮಿನಿಸ್ಟ್ರಿಗಳ ಹತ್ರ ಇದ್ದವರು ಅಥವಾ ಬೇರೆ ಬೇರೆ IAS IPS ಆಗಿರೋರನ್ನ, ಅವ್ರನ್ನ ನಮ್ಮ ಕನ್ನಡದವರು ಎಲ್ಲೆಲ್ಲಿದ್ದಾರೆ, ಏನು ಪೋಸ್ಟಲ್ಲಿದ್ದಾರೆ. ರಾಜೀವ್ ಗಾಂಧಿ ಸ್ಪೆಷಲ್ ಆಫೀಸರ್ ಆಗಿದ್ದರು, ಮಂಗಳೂರು IPS ಒಬ್ಬರು, ಆಮೇಲೆ ಡಾಕ್ಟ್ರ್ ಆಗಿದ್ದರು, ಮಡಿಕೇರಿಯವರೊಬ್ಬರು ಕಾವೇರಪ್ಪ ಅಂತ ರಾಜೀವ್ ಗಾಂಧಿಗೆ ಡಾಕ್ಟ್ರ್ ಆಗಿದ್ದರು, ಅವ್ರನ್ನ ಇಂಟರ್ವ್ಯೂ ಮಾಡೋದು ಈ ಥರ. ಆಮೇಲೆ ಅಲ್ಲಿ ಕಲ್ಚರ್ ಮಾಡೋರು, ಸುರೇಶ್ ಅಂದ್ಬಿಟ್ಟು ಕಲ್ಚರು, ಆರ್ಟ್ ವರ್ಕು ಇದೆಲ್ಲ ಮಾಡೋರು. ಸರ್ಕಲ್ಗಳಲ್ಲಿ ಇರುತ್ತಲ್ಲ ಸ್ಟ್ಯಾಚ್ಯೂಗಳು, ಆ ಥರದ್ದು ಕನ್ನಡದವರು ತುಂಬ ಜನ ಮಾಡಿದ್ದಾರೆ. ಕುಲಕರ್ಣಿ ಅಂದ್ಬಿಟ್ಟು ಹುಬ್ಳಿಯವರೊಬ್ರು ಇದ್ದಾರೆ, ಅವ್ರು ಮಾಡಿದ್ದಾರೆ. ಮುರುಗೋಡ್ ಅಂತ ಒಬ್ಬರಿದ್ದಾರೆ. ಮುರುಗೋಡ್ ಅವರು ತುಂಬ ಫೇಮಸ್. ಎಷ್ಟು ಫೇಮಸ್ ಅಂದರೆ ಅವರು ರಾಷ್ಟ್ರಪತಿಗಳಲ್ಲಿ 8 ಜನದ್ದು ಲೈವ್ ಚಿತ್ರ ಬಿಡಿಸಿದ್ರು. ಆ ಚಿತ್ರ ಬಿಡಿಸ್ಬೇಕಾದ್ರೆ ಇವ್ರಿಗೆ ದಿವಸಕ್ಕೆ 4 ಅವರ್ 5 ಅವರು 10-15 ನಿಮಿಷ ಟೈಮ್ ಕೊಡಬೇಕು. ಆ ಥರದ್ದು ವ್ಯಕ್ತಿ ಅವರು ಮುರುಗೋಡ್ ಅಂತ. ಅವರು ಒಂದು
ಸಣ್ಣ ಅಕ್ಕಿ ಕಾಳಿಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾನರ್ 8 ಅಡಿ 10 ಅಡಿ ಬ್ಯಾನರ್ಗಳಿಂದ ಅದಕ್ಕಿಂತ ದೊಡ್ಡ ದೊಡ್ಡ ಬ್ಯಾನರ್ಗಳವರೆಗೂ ಬರೆಯೋರು. ಸೊ ಅಷ್ಟು ಫೇಮಸ್. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಕನ್ನಡದವ್ರು ಅಂತ ಪರಿಚಯ ಮಾಡಿಕೊಟ್ಟು ಆ ಥರದ್ದು ಡಾಕ್ಯುಮೆಂಟ್ರಿ ಒಂದು 2-3 ಸತಿ ಡೆಲ್ಲಿನೇ ಮಾಡಿದ್ದೀನಿ. ಆಮೇಲೆ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಎಲ್ಲ ಆಗ್ತಿತ್ತು. ಎಕ್ಸಾಂಪಲ್ ಕಾರ್ಗಿಲ್ ಆಗ್ತಿತ್ತು, ಆಮೇಲೆ ಗುಲ್ಬರ್ಗಾದಲ್ಲಾಗಿದೆ, ಮಡಿಕೇರಿಲಿ, ಚಿಕ್ಕಮಂಗ್ಳೂರಲ್ಲಾಗಿದೆ, ಶೃಂಗೇರಿಲಾಗಿತ್ತು. ಅದೆಲ್ಲ ದೂರದರ್ಶನ ಮತ್ತು ವಾರ್ತಾ ಇಲಾಖೆ ಪರವಾಗಿ ನಾನು ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡ್ತಿದ್ದೆ. ಸೊ ನಮ್ಮ ಹತ್ರ ಆಗಿನ ಕಾಲಕ್ಕೆ ಒಂದು 10-15 ಜನ ಇದ್ದರು. ಆ ಜರ್ನಲಿಸಮಿಂದ ನಾನು ದೂರದರ್ಶನದಲ್ಲಿ ಮತ್ತು ವಾರ್ತಾ ಇಲಾಖೆಯಲ್ಲಿ ಸಪ್ರೇಟ್ ಪ್ರೋಗ್ರಾಮ್ಸ್ ಮಾಡೋಂಥ ಒಂದು ಹಂತಕ್ಕೆ ಬಂದೆ. ಆಮೇಲೆ ಇದರೊಳಗೆ ಯಾಕೋ ನಮಗೆ ಇದು ಫ್ಯೂಚರ್ ಇಲ್ಲ ಅಥವಾ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಆವಾಗಲೇ ನಾನು 97 ಲಾ ಓದಕ್ಕೆ ಸೇರ್ಕೊಂಡ್ಬಿಟ್ಟೆ. ಓದ್ಕೊಂಡೇ ಕೆಲಸ ಮಾಡಿದೆ. ಈ 4 ವರ್ಷ ಓದ್ಕೊಂಡು ಕೆಲಸ ಮಾಡಿ ಆಮೇಲೆ ಇವಾಗ ಲಾಯರ್ ಆಗಿ, ನನ್ನ ವೈಫು ಲಾಯರ್, ಅವ್ರ ಹೆಸರು ಭಾಗ್ಯಶ್ರೀ ರೈ ಅಂತ. ಅವರು ಲಾಯರೇ, ಅವರು ಸಿನಿಮಾದಲ್ಲಿದ್ದಾರೆ. ಭವೇಶ್ರೀ ರೈ ಇದ್ದಾರೆ, ಅವ್ರ ಸಿಸ್ಟರ್. ಅವರು ಸಿನಿಮಾದಲ್ಲಿ ಟಿವಿ ಸೀರಿಯಲ್ಲು. ಭವ್ಯಶ್ರೀ ರೈ ಅವರು ಯಜಮಾನರಿದ್ರಲ್ಲ. ಹಾಂ, ಸುರೇಶ್ ರೈ. ಅವರು ರಾಜೇಶ್ ರೈ, ಸುರೇಶ್ ಸುರೇಶ್ ರೈ ನಮ್ಮನೆ ಹತ್ರ ಇದ್ದು. ಅವನು ಅದು ಆರ್ ಟಿ ನಗರದಲ್ಲ, ಅಲ್ಲ ಅಲ್ಲಿ ಬಿಫೋರ್ ಮ್ಯಾರೇಜ್. ಅವನು ನನ್ನ ಸಡಕ. ಸರಿ ಸರಿ ಸರಿ. ಸೊ ಆ ಥರ ಎಲ್ಲ ಫ್ಯಾಮಿಲಿಯಲ್ಲಿ ಇದು ಮಾಡಿ ಇವಾಗ ಲಾನ ಬಡವ್ರಿಗೂ ಸುಮಾರು ಜನಕ್ಕೆ ನಾನು ಫ್ರೀಯಾಗಿ ಸರ್ವಿಸ್ ಕೊಟ್ಟಿದ್ದೀನಿ, ಕೊಡ್ತಾನೂ ಇದ್ದೀನಿ. ಮತ್ತು ನಮ್ಮದು ಮೂಲ ಇದೇನಂದರೆ ಹೋರಾಟ. ದೂರದರ್ಶನದಲ್ಲಿ ಒಂದು ಇದಾಯಿತು, ಉರ್ದು ನ್ಯೂಸ್ ಬಂತು ಆವಾಗ 97 ಆ ಉರ್ದು ನ್ಯೂಸಿಗೆ ಫಸ್ಟ್ ತಿಳ್ಕೊಂಡಿದ್ದೆ ನಾನು. ದೂರದರ್ಶನದಲ್ಲಿ ಅಕ್ಟೋಬರ್ 2ನೇ ತಾರೀಕು ಉರ್ದು ನ್ಯೂಸ್ ಬರುತ್ತೆ ಅಂತ. ಅದು ಎಗೇನೆಸ್ಟ್ ಹೋರಾಟ ಮಾಡಿ ಅದೊಂದು ದೊಡ್ಡ ಇಶ್ಯೂ ಆಯಿತು. ಆಗಿನ ಕಾಲಕ್ಕೆ ನನಗೆ ಒಳ್ಳೆ ಹೆಸರು ಬಂತು, ಇದು ಬಂತು. ಮತ್ತು CBI ರೈಡ್ ಮಾಡಿಸಿದ್ದು ದೂರದರ್ಶನಿಗೆ ಎಂಟೈರ್ ಇಂಡಿಯಾದಲ್ಲಿ ಫಸ್ಟ್ ನಾನೇ. ಲಂಚದ ವಿಚಾರದಲ್ಲಿ ದೂರದರ್ಶನದಲ್ಲಿ ಲಂಚದ ಪ್ರಕರಣಕ್ಕೆ ಫಸ್ಟು CBI ರೈಡ್ ಮಾಡಿಸಿದ್ದೆ. ಸೊ ನನಗೆ ಆವಾಗ ಸಿಕ್ಕಾಪಟ್ಟೆ ಥ್ರೆಟನ್ಸ್ ಬಂತು, ಇದು ಬಂತು. ಬಟ್ ನಾವೇನು ಹೆದರಿಲ್ಲ. ಹೋರಾಟ ಏನಾಗತ್ತೆ ಆಗಲಿ, ಯುದ್ಧಕ್ಕೆ ಹೋದ್ಮೇಲೆ ಸಾಯ್ಬೇಕು ಇಲ್ಲ ಗೆಲ್ಲಬೇಕು, ಎರಡಕ್ಕೂ ರೆಡಿ ಆಗ್ಬಿಟ್ಟು ಯುದ್ಧಕ್ಕೆ ಹೋಗ್ತಿದ್ವಿ. ಸೊ ಆ ಥರದ್ದು ತುಂಬ. ಏನೇನಾಯ್ತು ಗಲಾಟೆ? ಏನೇನಾಯ್ತು? ಯಾವುದು? ದೂರದರ್ಶನ ಲಂಚದ ಪ್ರಕರಣ ಆದಮೇಲೆ. ದೂರದರ್ಶನ ಲಂಚದ ಪ್ರಕರಣ ಆಮೇಲೆ ಶಿಕ್ಷೆ ಆಯಿತು ಅವ್ರಿಗೆ. ಶಿಕ್ಷೆ ಆದಮೇಲೆ ಹೈಕೋರ್ಟ್ಗೆ ಹೋದ್ರೆ ಹೈಕೋರ್ಟಲ್ಲಿ ಇದಾಯಿತು. ಅಷ್ಟೊತ್ತಿಗೆ ಅಮ್ಮ ರಿಟೈರ್ಡ್ ಆಗಿ ಸತ್ತೋಗ್ಬಿಟ್ಟಿದ್ದೆ. ಅಮ್ಮ ಸತ್ತೋಗಿರೋದು 15 ವರ್ಷ ಆಗುತ್ತೆ ಕೇಸು. 15 ವರ್ಷದ ಅಮ್ಮಗೆ ಇದಾಯಿತು. ಆಮೇಲೆ ಇದು ಉರ್ದು ಗಲಾಟೆ ದೊಡ್ಡ ಇಶ್ಯೂ ಆಗಿ ಆಮೇಲೆ ಉರ್ದು ನ್ಯೂಸೇ ಸ್ಟಾಪ್ ಆಯಿತು. ಆ ಲೆವೆಲ್ಗೆ ನಾವು ಹೋರಾಟ ಮಾಡಿದ್ವಿ. ಅಂದರೆ ಅದ್ರ ಜೊತೆಗೆ ಅವಾಗೆಲ್ಲ ನರೇಂದ್ರ ಬಾಬು, ಸಾರಾ ಗೋವಿಂದರು, ಆಮೇಲೆ ಸಾಹಿತಿಗಳು, ತುಂಬ ಪತ್ರಕರ್ತರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದಕ್ಕೆ. ಸೊ ಹಂಗಾಗಿ ನಾವು ದೂರದರ್ಶನದಲ್ಲಿ ನನಗೆ ಒಳ್ಳೆ ಹೆಸರು ಬಂತು. ಇವತ್ತು ನನಗೆ ಎಲ್ಲರೂ ಪ್ರೆಸ್ ಜರ್ನಲಿಸ್ಟ್ಗಳಾಗಲಿ, ಕೆಲವರು ಹಳೆ ಸಿನಿಮಾದವರಾಗಲಿ CBI ಸತ್ಯ ಅಂತಲೇ ಕರೀತಾರೆ. ಅದೇ ಬ್ರ್ಯಾಂಡೇ ಆಗ್ಬಿಡ್ತು. ಯಾಕಂದರೆ ಅಷ್ಟು ಅದಾದ್ಮೇಲೆ 3-4 ಕೇಸ್ ಮಾಡಿದೆ. ಟೋಟಲ್ 4 ಕೇಸು ಅದಕ್ಕೆ ವಿಟ್ನೆಸ್ ಆಗಿದೆ. ಯಾವ್ದು ಮಾಡಿದ್ದು? ಅದೇ ದೂರದರ್ಶನ ಲಂಚದ ಪ್ರಕರಣಗಳೇ ಮತ್ತು ಒಂದು ಬ್ಯಾಂಕ್, ಅದಕ್ಕೆ ನಾನು ಐ ವಿಟ್ನೆಸ್. ಸೊ ಹಂಗಾಗಿ ನನಗೆ ಪರ್ಮನೆಂಟಾಗಿ ಇಡೀ ದೇಶದಲ್ಲಿ CBI ಸತ್ಯ ಅಂತ ಯಾರಿಗೂ ಕರೆಯಲ್ಲ. ಇವತ್ತು ನಾನು ಕರೆಯೋದೇ CBI ಸತ್ಯ ಅಂತ. ಎಷ್ಟೋ ಜನ ಮೊಬೈಲ್ಗಳೆಲ್ಲ CBI ಸತ್ಯ ಅಂತ ಹಾಕೊಂಡಿದ್ದಾರೆ. ಸೊ ಆ ಹೋರಾಟಕ್ಕೋಸ್ಕರ ನಾನು ಇವಾಗೇನು, ನಾನು ಪ್ರೊಫೆಷನಲಿ ಲಾಯರ್, ನನ್ನ ವೈಫು ಲಾಯರೇ. ಸೊ ಹಂಗಾಗಿ ಏನು ಮಾಡ್ತಾಯಿದ್ದೀನಿ, ಲಾಲು ಸ್ವಲ್ಪ ಹೋರಾಟ ಮಾಡಿ ಜಡ್ಜಸ್ ಹತ್ರ ಆಗಲಿ ಹೆಚ್ಚು ಕಡಿಮೆ ಆದಾಗ, ಯಾರೋ ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀಸರು ಪ್ರಾಬ್ಲಮ್ ಆದಾಗ ಅದಕ್ಕೆಲ್ಲ ನಾನು ಕಡಿಮೆ ಚಾರ್ಜ್ ತೊಗೊಂಡಿನಿ. ಇಲ್ಲ ಕೆಲವರು ದುಡ್ಡು ಕೊಡೋಕ್ಕಾಗದ್ರೆ ಫ್ರೀಯಾಗೂ ಮಾಡ್ತಾಯಿದ್ದೀನಿ. ಹೈಕೋರ್ಟ್ ಎಲ್ಲ ಎರಡೂ ಮಾಡ್ತೀನಿ. ಹೈಕೋರ್ಟು, ಸಿವಿಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಎನಿವರ್ ಆಲ್ ಓವರ್ ಇಂಡಿಯಾ ನಾವು ಎಲ್ಲಿ ಬೇಕಾದ್ರೂ ಕೇಸ್ ನಡೆಸ್ಬೋದು. ಸೊ ನಾನು ಆಲ್ ಓವರ್ ಇಂಡಿಯಾದಲ್ಲಿ ಸುಮಾರು ಒಂದು 50 ಭಾಗ ಸುತ್ತಿದ್ದೀನಿ. ಆ್ಯಸ್ ಎ ಲಾಯರ್ ಆಗಿ, ಆ್ಯಸ್ ಎ ಜರ್ನಲಿಸ್ಟ್ ಆಗಿ ನಾನು 50 ಭಾಗ ಸುತ್ತಿದ್ದೀನಿ. ಸೊ ಹಂಗಾಗಿ ಅದ್ರ ಬಗ್ಗೆ ಈ ಪ್ರೊಫೆಷನ್ ಜರ್ನಲಿಸಮ್ ನನಗೆ ಬೆಳಕು ಸ್ಟಾರ್ಟಿಂಗ್ ಹೆಸರು, ನೇಮು, ಫ್ರೇಮ್ ಎಲ್ಲ ಕೊಟ್ಟಿದ್ದು ಇದೆ ಮೀಡಿಯಾ. ಎಲೆಕ್ಟ್ರಾನಿಕ್ ಮೀಡಿಯಾದ ಮೊದಲು ಪ್ರಿಂಟಿಂಗ್ ಮೀಡಿಯಾ, ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದು ತುಂಬ ಲೇಟ್ ಆಯಿತು. 2000 ಆನ್ವರ್ಡ್ ಸ್ವಲ್ಪ ಇದಾಯಿತು. ಅಷ್ಟೊತ್ತಿಗೆ ನಾನು ಲಾಯರು ಆಗಿದ್ದೆ. ಸೊ ಹಂಗಾಗಿ ಆವಾಗ 2-3 ವರ್ಷ ಅಪ್ ಟು 2004ವರೆಗೂ ನಾನು ಎರಡೂ ಕಮೆಂಟ್ ಮಾಡ್ತಿದ್ದೆ, ಜರ್ನಲಿಸಮು, ಫೋಟೋಗ್ರಫಿ ಜೊತೆಗೆ ಇದು ಲಾಯರ್, ವಕೀಲರಾಗಿ. ಸೊ ಎಲ್ಲ ಮಾಡಿ ಎಲ್ಲ ಅನುಭವಗಳನ್ನು ನಾನು ಕರಗತ ಮಾಡಿಕೊಂಡು ಅದು ಸಾಧ್ಯವಾದಷ್ಟು ನಾವು ನ್ಯಾಯವಾಗಿ ಧರ್ಮವಾಗಿ ಬದುಕಬೇಕು ಅಂತ ಯೋಚನೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಈಗ ಉಳ್ಕೊಂಡಿರೋದು ವ್ಯವಸ್ಥೆ ನೀವು ಸರ್ ಇಲ್ಲೇ ಬಸವೇಶ್ವರ ಅಲ್ಲಿ
ಮೋದಿ ಹಾಸ್ಪಿಟ್ಲ್ ಹತ್ರ, ನಿಯರ್ ಟು ಮೋದಿ ಹಾಸ್ಪಿಟ್ಲ್, ಶಂಕರ್ ಮಠ. ಇದಾದ್ಮೇಲೆ ಬೇರೆ ಇದಾದ್ಮೇಲೆ ಲಾಯರ್ ಕೆಲಸ ಮಾಡ್ತೀರಿ ಈಗ? ಇವಾಗ ಲಾಯರ್ ಕೆಲಸ ಮಾಡ್ತೀನಿ. ನನ್ನ ಮುಂದಿನ ಯೋಚನೆ ಒಂದು ಇದಿದೆ, ಒಂದು ಆಶ್ರಮ ಮಾಡಬೇಕು ಅಂತ. ಅದು ಇಲ್ಲಿ ಏನಂತ ಇಲ್ಲ, ಇಲ್ಲ, ಅದು ಪ್ಲ್ಯಾನ್ ಮಾಡಿ ಒಂದು ಆಸೆ ಅಂತೂ ಇದೆ. ಒಂದು ಆಶ್ರಮ ಮಾಡಿ ಒಂದು 10 ಜನ 20 ಜನ ಹುಡುಗರು ಸಾಕಬೇಕು ಅಂತ. ಸೊ ದೇವರು ಯಾವ ಥರ ಅದಕ್ಕೆ ಅವಕಾಶ ಕೊಡ್ತಾರೆ ನೋಡೋಣ. ಅದು ಪ್ರಯತ್ನ ಅಂತೂ ನಡೀತಾ ಇದೆ 4-5 ವರ್ಷದಿಂದ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೊ ಅದು ಒಂದು ಸಮಾಜಕ್ಕೆ ಕೊಡುಗೆ. ಈಗಿನ ಜರ್ನಲಿಸಮ್ ಈಗಿನವ್ರಿಗೆ ಸರ್, ಸರ್ ಹಳೇ ಜರ್ನಲಿಸಮು ತುಂಬ ಒಂದು ಆನೆಸ್ಟ್ ಆಗಿ, ಸಿನ್ಸಿಯರ್ ಆಗಿ, ಹಾರ್ಡ್ ವರ್ಕು, ಸಿಕ್ಕಾಪಟ್ಟೆ ವರ್ಕ್, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋರು. ಆಮೇಲೆ ಏಟ್ಗಳು ತಿನ್ನೋರು, ಸಿಕ್ಕಾಪಟ್ಟೆ ಗಲಾಟೆಗಳಾಗೋದು. ಈಗಿನ ಜರ್ನಲಿಸಮು ಕಾಂಪ್ರಮೈಸ್ ಆಗ್ಬಿಟ್ಟಿದೆ ಸ್ವಲ್ಪ. ನಾನು ಫುಲ್ಲು ಅಂತ ಹೇಳಲ್ಲ, ಒಂದು 50% ಕಾಂಪ್ರಮೈಸ್ ಆಗ್ಬಿಟ್ಟವ್ರು. ಸೊ ಆ ಜರ್ನಲಿಸಮು ಆ ಪವರ್ಸ್ ಇದೆಯಲ್ಲ, ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗಿದೆ. ಮೊದಲು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಿದ್ದು, ಎಕ್ಸಾಂಪಲ್ ನಾನು ಹೇಳ್ತೀನಿ ಅಂದರೆ, ಮಿನಿಸ್ಟ್ರುಗಳು ನಮ್ಮ ಮನೆಗೆ ಬರೋರು ಫೋಟೋಗ್ರಫಿಗೆ, ಜಿರಾಜಗಳು, IAS ಆಫೀಸರ್ಸು ನಮ್ಮ ಮನೆಗೆ ಬರೋರು. ಇವಾಗ ನಾವು ಅವ್ರ ಮನೆ ಮುಂದೆ ಬಾಗಿಲು ಕಾಯೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಇದು ನಮಗೊಂಥರ ಬೇಸರ ಆಗುತ್ತೆ. ಬಟ್ ಎಂಟೈರ್ ಎಲ್ಲ ಫೀಲ್ಡಲ್ಲಿ ಹಿಂಗೆ ಆಗ್ತಾ ಇದೆ. ಅದು ಬಿಕಾಸ್ ಆಫ್ ಆಸೆ, ಮನುಷ್ಯನಿಗೆ ಆಸೆ ಇದೆಯಲ್ಲ, ಆಸೆನ ಅತಿ ಆಸೆ ಆಗ್ಬಿಟ್ಟಿದೆ. ಎಕ್ಸ್ಟ್ರೀಮ್ ಇದಿದೆಯಲ್ಲ, ಏನು ಆಸೆ ಇದೆಯಲ್ಲ, ಅದು ಇಟ್ ಈಸ್ ನಾಟ್ ಕರೆಕ್ಟು. ಇವಾಗಿರೋ ಎಜುಕೇಷನ್ನು, ಇರೋ ಇದು ಮೀಡಿಯಾ ಅಡ್ವಾನ್ಸ್ಡು ಏನು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಆಗಲಿ, ಇಂಟರ್ನೆಟ್ ಆಗಲಿ, ಕಂಪ್ಯೂಟರ್, ಅದನ್ನು ಬೇರೆ ಥರ ಯೂಸ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಅಟ್ಲೀಸ್ಟ್ ಒಂದು ದಿವಸಕ್ಕೆ 3 ಅಥವಾ 4 ಗಂಟೆ ಒಳ್ಳೆತನಕ್ಕೆ ಯೂಸ್ ಮಾಡಿಕೊಂಡ್ರೆ ನಮ್ಮ ದೇಶ ಆಗಲಿ, ನಮ್ಮ ಜನ ಆಗಲಿ, ಯುವ ಜನತೆ ಆಗಲಿ ಇನ್ನೂ ಅದ್ಭುತ ಮಾಡ್ಬೋದು. ಬಟ್ ಅದು ಟೋಟಲ್ ನಮ್ಮ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆ, ಎಜುಕೇಷನ್ ಪ್ರಾಬ್ಲಮ್ ಇದೆ, ಮತ್ತು ಅಡ್ಮಿನಿಸ್ಟ್ರೇಷನು ಅಂದರೆ ರಾಜಕೀಯದವರಾಗಲಿ, ಬ್ಯೂರೋಕ್ರಾಟ್ಸ್ ಆಗಲಿ, ಸರ್ಕಾರ ಅಧಿಕಾರಿಗಳಾಗಲಿ, ಆಮೇಲೆ ತಂದೆ ತಾಯಿಗಳಾಗಲಿ, ಆಮೇಲೆ ಸ್ಕೂಲಲ್ಲಿ ನಡೆಯುವಂಥ ಪಾಠಗಳಾಗಲಿ, ಈ ಎಲ್ಲನೂ ಇದಕ್ಕೆ ವ್ಯತಿರಿಕ್ತವಾಗಿದೆ. ಮೂಲ ಕಾರಣ. ಹೌದು ಸರ್, ಮೂಲನೇ ಮರ್ತ್ಬಿಟ್ಟವ್ರೆ. ನಿಜವಾದ ಹೋರಾಟಗಾರರಿಗೆ ಅಥವಾ ನಿಜವಾದ ನ್ಯಾಯ, ನೀತಿ, ಧರ್ಮ, ಸತ್ಯನ ಹೇಳ್ಕೊಡೋರನ್ನ ಮೂಲೆ ಗುಂಪು ಮಾಡ್ತಾರೆ. ಅದೇ ನೀವು ಸುಳ್ಳು ಹೇಳೋರ್ಗು, ಮೋಸ ಮಾಡೋರಿಗೆ ಸ್ವಲ್ಪ ತಲೆ ಮೇಲೆ ಕೂತ್ಕೊತಾರೆ. ಈ ಜಾಸ್ತಿ ಆಗ್ತಾ ಇದೆ. ಮೊದಲು ಕಡಿಮೆ ಇತ್ತು, 100ಕ್ಕೆ ಅವಾಗ ಉದಾಹರಣೆಗೆ 100ಕ್ಕೆ 80 ಭಾಗ ಅವಾಗ ಒಳ್ಳೆಯವರಿದ್ದರು. ಇವಾಗ 100ಕ್ಕೆ 20 ಭಾಗ ಒಳ್ಳೆಯವರಾಗಿದ್ದಾರೆ, 70-80 ಭಾಗ ಕೆಟ್ಟ ರೀತಿಲಿದ್ದಾರೆ. ಸೊ ಅದು ಯುವಕರಲ್ಲಿ ಮತ್ತು ತಂದೆ ತಾಯಿಗಳಲ್ಲಿ ಮತ್ತು ಇದು ನಮ್ಮ ಜರ್ನಲಿಸಮ್ ಏನೋ ಇದೆಯಲ್ಲ, ಇದೆಲ್ಲ ನಮ್ಮ ತಿಳುವಳಿಕೆ ಕೊಡಬೇಕು ಜನಗಳಿಗೆ, ಆಮೇಲೆ ಹೊಸ ಜನ್ರೇಷನ್ಗೆ. ಸೊ ಅದು ಚೇಂಜಸ್ ಆಗ್ಬಿಟ್ರೆ ನಮ್ಮ ದೇಶ ಇವಾಗ ಇರೋದಕ್ಕಿಂತ ಅದ್ಭುತ ಆಗುತ್ತೆ. ಚೇಂಜಸ್ ಆಗಬೇಕು. ಬದಲಾವಣೆ ಆಗಬೇಕು, 100% ಬದಲಾವಣೆ ಆಗಬೇಕು. ಅದು ಎಸ್ಪೆಷಲಿ ಯುವಕರಿಂದನೇ ಸಾಧ್ಯ. ಅದು ಯುವ ಜನತೆ ಅದು ಮತ್ತು ಬೇಸಿಕ್ ಎಜುಕೇಷನ್ಲೂ ಬರ್ಬೇಕು, ಅದು ಪಾಠದಲ್ಲೂ ಬರಬೇಕು. ನಿಮಗೆ ಇವಾಗ ಜರ್ನಲಿಸಮ್ SLC ಆದಮೇಲೆ ಅಲ್ಲ, ಸೆಕೆಂಡ್ PC ಆದಮೇಲೆ ಜರ್ನಲಿಸಮ್ ತೊಗೊತಾರೆ. ಒಂದು ಸಬ್ಜೆಕ್ಟ್ ನಿಮ್ಗೆ 8ನೇ ಕ್ಲಾಸ್ 7ನೇ ಕ್ಲಾಸ್ಗೆ ಇಟ್ಟರೆ ಬೇಸಿಕ್ ಅದು ಗೊತ್ತಾಗುತ್ತೆ. ಆಮೇಲೆ ಸಮಾಜದಲ್ಲಿ ಯಾವ ಥರ ಇರಬೇಕು, ಸೊಸೈಟಿಗೆ ನಾವು ಯಾವ ಥರ ಭಯ ಭಕ್ತಿಯಿಂದ ಇರಬೇಕು, ದೊಡ್ಡವ್ರಿಗೆ ಯಾವ ಥರ ಗೌರವ ಕೊಡಬೇಕು, ಆಮೇಲೆ ಸಿಸ್ಟಮ್ಗೆ ಯಾವ ಥರ. ಇವಾಗ ನೀವು ಯಾವ್ದಾನ ಮೆಟ್ರೋ ಟ್ರೈನಲ್ಲಿ ಬಸ್ಸಲ್ಲಿ ಹೋಗಿ ಮಗು ಇಟ್ಕೊಂಡು ಏಜ್ ಆಗಿರೋರ್ಗೂ ಸೀಟ್ ಕೊಡೋಲ್ಲ ಅವರು. ಇವ್ರು TV ಮೊಬೈಲ್ ನೋಡ್ಕೊಂಡು ಕುಂತಿರ್ತಾರೆ. ಅದು ಎಲ್ಲಿಂದ ಆ ಸಂಸ್ಕೃತಿ ಎಲ್ಲಿಂದ ಬರಬೇಕು? ಆ ಥರ ಅಂತಂದರೆ ಈಗ ಮಗುನ ಎತ್ಕೊಂಡು ಹತ್ತಾರೆ, ನೆಕ್ಸ್ಟ್ ಆಗಿ ಬೆಳ್ಕೊಂಬಿಡ್ತಾರೆ. ಸರ್ ಇರಲಿ, ಅವ್ರು ಅಟ್ಲೀಸ್ಟ್ ಅವಕಾಶ ಕೇಳ್ಬೋದಲ್ಲ, ಕುತ್ಕೊತೀರಾ ಅಂತ. ಆ ಸೌಜನ್ಯತೆಯೂ ಇಲ್ಲ ನಮ್ಮ ಜನಗಳಲ್ಲಿ ಇವಾಗ ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ, ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ವಯಸ್ಸಾಗಿರೋರು, ಚಿಕ್ಕ ಹುಡುಗರು 20 ವರ್ಷ 30 ವರ್ಷ ನಿಂತ್ಕೋಬೋದಲ್ಲ, 15 ವರ್ಷದವರು. ಅವ್ರಿಗೆ ಅಟ್ಲೀಸ್ಟ್ ಸೌಜನ್ಯತೆ ಅಂದರೆ ನಮ್ಮ ಮೊದಲಿತ್ತದು. ಇವಾಗ ನೀವು ನಮ್ಮ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ ನಾವು ಯಾರನ್ನು ಬಸ್ಸಲ್ಲಿ ಹತ್ಬಿಟ್ರೆ ದೊಡ್ಡವ್ರು ಬಂದಿದ ತಕ್ಷಣ ಸರ್ ಕುತ್ಕೊಳ್ಳಿ ಅಂತ ಹೇಳ್ತಿದ್ವಿ. ಅವ್ರು ಬೇಡ ಅಂದಾಗ ಅಥವಾ ನಾನು ನೆಕ್ಸ್ಟ್ ಸ್ಟಾಪ್ ಇಳಿತೀನಿ ಅಂದಾಗ ನಾವು ಸುಮ್ಮನೆ ಆಗ್ತಿದ್ವಿ. ಬಟ್ ಇವಾಗ ಕೇಳೋದೇ ಇಲ್ಲ, ಅವ್ರ ಬಗ್ಗೆ ನೋಡೋದು ಇಲ್ಲ. ಅವರು ನೋಡಿಬಿಟ್ರೆ ಇಲ್ಲ ಆಗತ್ತೆ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಕುಂತಿರ್ತಾರೆ, ಕಿವಿಗೇನೋ ಹಾಕ್ಕೊಂಬಿಟ್ಟಿರ್ತಾರೆ. ಸೊ ಕಿವಿಗೆ ಹಾಕೊಳೋದು ಭಾರಿ ದೊಡ್ಡದು ಆರೋಗ್ಯ ದೃಷ್ಟಿಯಿಂದ. ಅದು ದಿವಸಕ್ಕೆ 2-3 ಅವರು ಕಿವಿಗೇನಾದ್ರು ಯಾವ ಥರದನ್ನ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಅದು 100% 10-15 ವರ್ಷಕ್ಕೆ ಕ್ಯೂಡ್ ಆಗ್ತಾರೆ ಅವರು. ಅದು ಜನಗಳಿಗೆ ಅವ್ರ ಎಜುಕೇಷನ್ ಗೊತ್ತಿದೆಯಾ ಇಲ್ವಂತಲೇ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಇದು ಬೇಸಿಕ್ ನಮ್ಗೆ ಎಜುಕೇಷನ್ ಬರಬೇಕು. ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಮೊಬೈಲ್ ಒಂದು ದಿವಸಕ್ಕೆ ಇಷ್ಟು ನೋಡಿದ್ರೆ ಎಷ್ಟಾಗುತ್ತೆ. ಎಷ್ಟೋ ಜನ ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಮಾತಾಡ್ತಾರೆ, ಅದು ಪ್ರಾಬ್ಲಮ್ಮು. ಆಮೇಲೆ ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಕುತ್ಕೋಬೇಕಾದ್ರೆ ಅಲ್ಲಿ ಚಾರ್ಜ್ಗೆ ಹಾಕ್ಬಿಟ್ಟು ಆನ್ ಮಾಡ್ತಾರೆ, ಬ್ಲಾಸ್ಟ್ ಆಗುತ್ತೆ, ಹೀಟ್ ಆಗುತ್ತೆ, ಡಬಲ್ ಹೀಟ್ ಆಗುತ್ತೆ.
ಕಿವಿ ಬ್ಲಾಸ್ಟ್ ಆಗಿರೋದು ತುಂಬ ಉದಾಹರಣೆಗಳಿದೆ. ಆಮೇಲೆ ಮೊಬೈಲ್ ನೋಡ್ಬಿಟ್ಟು ಕಣ್ಣುಗಳು ಹಾಳಾಗಿರೋದು ತುಂಬ ಮಕ್ಕಳಿದ್ದಾರೆ. ಸೊ ಇವ್ರಿಗೆ ಎಜುಕೇಷನ್ ಕೊಡೋರು ಯಾರು? ಕೊಟ್ಟರೆ ಒಂದು ಮೀಡಿಯಾದಿಂದ ಕೊಡಬೇಕು, ಇಲ್ಲಾಂದರೆ ಬೇಸಿಕ್ ಎಜುಕೇಷನ್ದ ಕೊಡಬೇಕು. ಮೀಡಿಯಾದಿಂದ ಕೊಡೋಕ್ಕಾದ್ರೆ ಮೀಡಿಯಾದವ್ರು ಯಾರು ನೋಡೋದೇ ಇಲ್ಲ, ಕೆಲವು ಚಾನಲ್ಗಳು ನೋಡೋದೇ ಇಲ್ಲ, ರಿಮೋಟ್ ಇದ್ದರೆ ಕುಂತಿದ್ದ ಜಾಗದಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಅದಕ್ಕೆ ಹೇಳ್ತಾ ಇರೋದು, ಎಜುಕೇಷನಿಂದ ಬಂದಾಗ ಅಟ್ಲೀಸ್ಟ್ ಒಂಚೂರು ಚೇಂಜಸ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಇದುವರೆಗೂ ನಮ್ಮ ಜೊತೆ ಸತ್ಯ ಅವರು ಆದಂಥ ಮಾತುಗಳೆಲ್ಲ ಕೇಳಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಗಣ್ಯ ವ್ಯಕ್ತಿಗಳ ಜೊತೆ ಮಾತಾಡೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.